ಮಾತಂದ್ರೆ ನೀನ್ ಮರಾಠಿ ಕಲಿಬೇಕು ಹಿಂಗ್ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ರು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು. ಹುಡುಗನ ಟಿಕೆಟ್ ಅವಳೇ 2 ತಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲ ಅವ್ರದ್ದು ಟಿಕೆಟ್ ಗಂಡಸರಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ. ನೀನ್ ಶಾಣೆ ಉತ್ತದಂತ ಎಷ್ಟು ಅಂದಿದ್ದೆ, ನೀನ್ ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನ್ ಮರಾಠಿ ಮಾತಾಡ್ಬೇಕು. ಆಮೇಲೆ ಆ ಕೂತ ಹುಡುಗ ನೀನು ಊರಿಗೆ ಬರ್ಲಿ, ಬಾಳೆಕುಂದ್ರಿಗೆ ಬರ್ಲಿ ಅಟ್ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗತ್ತು ಹೊಡಿತಾ ಇದಾರೆ, ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡಕ್ಕೆ ಅಲ್ಲ ಮರಾಠಿನೇ ಸರ್ ಕೇಳ್ಬೇಕಲ್ಲ. ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳ್ಬೇಕ ಬೇಡವಾ? ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲಾಂದ್ರೆ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್. ಮರಾಠಿ ಕಲಿಬೇಕು ಮಾಡ್ಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಸರ್ ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿವಿ ಸರ್. ಮೊದಲು ನಾನು MLC ಮಾಡಿಸುವಾಗ ಬಂದಿದ್ದೆ ಸರ್. ತುಂಬಾ ತ್ರಾಸ ಆಗ್ತಿದೆ ಸರ್. ಎಲ್ಲ ಕಡೆ ಒದ್ದಿದ್ದಾರೆ ಸುಮಾರು ಗಾಡಿಯಲ್ಲಿ ಒಂದು 20 ಜನ ಆಗ್ತಿದ್ರು ಸರ್. ಎಲ್ಲ ತಲೆಗೆಲ್ಲ ಹೊಡೆದ್ರು ಸರ್. ನಾನು MLC ಮಾಡ್ತೀನಿ, ಈಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್. ಕೇಳ್ತಿಲ್ಲ, ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್, ಯಾರು ಬಿಡಿಸಿಲ್ಲ. ಅವ್ರು 20 ಜನ ಅವ್ರು ಯಾರೊಂದು ತೆಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್. ನೀನ್ ಕನ್ನಡ ಮಾತಾಡ್ಬೇಕು ಸರ್. ಅವ್ರು ಇಲ್ಲಿಂದ CBTಯಿಂದ ಅವ್ರು ಸಣ್ಣ ಬಾಳೆಕುಂದ್ರಿ, ಒಂದು ಹುಡುಗ ಒಂದು ಹುಡುಗಿ. ಸಣ್ಣ ಬಾಳೆಕುಂದ್ರಿ ಸರ್. ಅವ್ರು ಸರ್ CBT ಒಳಗೆ ಹತ್ತಿದ್ರು. ಅವ್ರು ಸಣ್ಣ ಬಾಳೆಕುಂದ್ರಿ ಇಲ್ಲಿ ಅವರು. ಸರ್ ನಾನು ಇಲ್ಲೇ ಕೇಳಿದೆ, ಟಿಕೆಟ್ ಅಂತ ಮಾಡ್ಕೋತ ಹೋದೆ. ಅವ್ರು ಮರಾಠಿ ಒಳಗೆ 2 ಕೊಡೋತಂದ್ಲು. ಸರಿಮ್ಮ ನನಗೆ ಮರಾಠಿ ಬರಲ್ಲ, ಕನ್ನಡ ಇರೋವಾಗ ಹೇಳಿ ನೀನು ಮರಾಠಿ ಮಾತಾಡ್ಬೇಕು ಹೆಂಗ್ ಕೇಳಿದ್ರು. ನೋಡಮ್ಮ ನನ್ನ ಮರಾಠಿ ಮಾತಾಡ್ಬೇಕು ನೀನು. ಸರ್ ಹೆಣ್ಮಕ್ಳು ಅವ್ನ ಪಕ್ಕದಲ್ಲಿ ಹುಡುಗ ಯಾರಿದಾನೋ ಗೊತ್ತಿಲ್ಲ. ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು. ಬಟ್ ಅವ್ರ ಇಬ್ರು ಇದ್ರು. ಅವ್ನ ಊರ್ ಬರ್ಲಿ, ಅವ್ನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಮರಾಠಿ ಒಳಗ ಮಾತಾಡ್ತಿದ್ರು ಸರ್. ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕೇರಿ ಅಂತ ಮಾದೇ ಉಕ್ಕೇರಿ ಸರ್. ನನಗರಿ ಸರ್ ಸರ್ ಏನಿಲ್ಲ. ಅಲ್ಲಿಂದ ಎಲ್ಲರೂ ಬಂದ್ರು. ಅಲ್ಲೇ ತಿರುಗಿ ಬಂದ್ರೆ ಮುಂದೆ ಐತ್ರಿ ಬಗಲ್ಲ. ರಂಡಿಚಾ ಅಂದ್ ನನಗೆ ಒಂದು ಹೊಡೆದ್ರಿ, ಇಲ್ಲಿ ಒಂದು ಕೊಟ್ರ ನಾನು. ಟೋಟಲ್ ಗಾಡಿ ಊರೆಲ್ಲ ಅಲ್ಲೇ ಐತ್ರಿ, ಅದ ರೋಡ್ ಮ್ಯಾಗ ರೀ. ಸಣ್ಣ ಬಾಳೆ ಕುಂದ್ರಿ ಅವ್ರ. ನಾ ಡ್ರೈವರ್ ರೀ ಸರ. ಇದ್ರಿ ಎಲ್ಲಾರು ನೋಡತ್ತಾರ. ಆಮೇಲೆ ನನಗಂದ್ರ ಗಾಡಿ ತೆಗಿ ಅಂದ್ರೆ ಎಲ್ಲಾರು ನನಗ ಇಲ್ಲಿ ಹೊತ್ತು ಕೊಡ್ರಿ. ರಂಡಿಚಾ ನನಗ ಇಲ್ಲಿ ಹೊಡೆದ್ರಿ, ಇಲ್ಲಿ ಒಂದು ಹೊಡೆದ್ರಿ ನನಗೆ. ಕತಾಲ ಮುಮೀನ ಏನು ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ. ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡಗರ ಜೊತೆ ಅದಾರಂತ ನಾವು ತಿಳ್ಕೊಂಡಿದೀವಿ. ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳೆಕುಂದ್ರಿ ಸಾಂಬ್ರಾದವರು ಅಂತ ಕೂಡ ಇವರು ಸಾಕಷ್ಟು ಒಂದು 20 ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ. ಅವರು ಯಾವ ರೀತಿಯಿಂದ ಹೇಳ್ತಾ ಇದಾರೆ?
ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿದ ಗುಂಡಾಗರ್ದಿ ಮಾಡ್ಬೇಕಾದ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ಕರ್ನಾಟಕದಾಗಿದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು, ಮರಾಠಿ ಒಳಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ, ನಿಮ್ಮನ್ನು ಕೊಂಡ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಇದು ಹಲ್ಲೆ ಮಾಡಿದಂತ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ. ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲಾರನ್ನೂ ಅವರು ಒಂದು ಜವಾಬ್ದಾರಿನ ವೈದ್ಯಕಾಟ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ. ಅಂತದಕ್ಕೆ ಇವ್ರಿಗೆ ಮರಾಠಿ ಮಾತಾಡಂತ ಹೇಳ್ಕಟ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರು ಯಾರು ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಇವ್ರಿಗೆ ಗೊತ್ತಾಗೋದಿಲ್ಲ. ರಾಜಕಾರಣಿಯವರು ನೋಡ್ಕೊಂಡು ಕುಂದ್ರಬಾರ್ದು. ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತಾರಲ್ಲ, ಈಗ ಅವ್ರ ಹಲ್ಲೆ ಮಾಡ್ಯಾರ, ಕನ್ನಡ ಮಾತಾಡ್ಬೇಕು, ಕನ್ನಡ ಕಲಿಬೇಕು ಅಂತ ಹೇಳಿ ಬಡತಾರ. ಈಗ ನೀವು ಕನ್ನಡ ಸಂಘಟನೆದವ್ರು ಏನ್ ಮಾಡ್ತೀರಿ? ಅವ್ರು ನಾವು ಎಲ್ಲರೂ ಸಂಘಟನೆಯಾಗಿ ನೇರವಾಗಿ ಖಂಡಿಸ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಅವರಾಗಿರ್ಬೋದು, ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಇದನ್ನ ಏನಿದಿಲ್ಲ ನಾಳೆ ಇವ್ರ ಮೇಲೆ 20 ಜನ ಮೇಲೆ ಇವ್ರ ಕ್ರಮ ತಗೊಂಡು ಇವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟವನ್ನು ನಡೆಸಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಖಂಡಿಸ್ತೀರೋ ಅವ್ರಿಗೆ ತಿರುಗಾಡಿ ಕೊಡ್ತಾರೋ? ಅವ್ರಿಗೆ ತಿರುಗಾಡಿ ಬಡಿಯುವಂತ ಕೆಲಸ ನಾವೇ ಮಾಡ್ಬೇಕಾಗ್ತದೆ ಇನ್ಮೇಲೆ. ಯಾಕೆಂದ್ರೆ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು. ಈಗ ಅವರು ಇಂತ ದಾದಾಗಿರಿ ಗುಂಡಾಗರ್ದಿ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರರು ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.